ಸರ್ ಈಗ ಸಿದ್ದರಾಮಯ್ಯನವರು ಸೇಫ್ ಆಗಿದ್ದಾರೆ ಸರ್, ಈ ಕುರ್ಚಿ ಸೇಫಾ ಸರ್? ಅದು ಕಾಂಗ್ರೆಸ್ನವ್ರು 3 ಕಡೆ ಅಹಿಂದ ವರ್ಗ ಅವ್ರ ಕೈ ಹಿಡಿದಿದೆ. ಸರಿ, ಕಾಂಗ್ರೆಸ್ನವ್ರು ಹೇಳ್ಬೇಕು. ಅದು ಅಂಥ ವೀರೇಂದ್ರ ಪಾಟೀಲ್ಗೆ ತೆಗೆದುಬಿಟ್ರು ರಾಜೀವ್ ಗಾಂಧಿ 173 ತಂದವ್ರನ್ನ. ಸೊ ಕಾಂಗ್ರೆಸ್ನಲ್ಲಿ ಯಾವ ಟೈಮಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಕಾಂಗ್ರೆಸ್ಸಿನ ಬಗ್ಗೆ, ಸಿದ್ದರಾಮಯ್ಯನ ಬಗ್ಗೆ, ಶಿವಕುಮಾರ್ ಬಗ್ಗೆ ನಾನೇನು ಮಾತಾಡೋಕ್ತಾ ಇಲ್ಲ. ಒಳ್ಳೆ ಸ್ನೇಹಿತರು. ಶಿವಕುಮಾರ್ ಕೂಡ ಪಾಪ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ 3 ಚುನಾವಣೆಯಲ್ಲಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸಾಮಾನ್ಯವಾದಂಥ ಕಾರ್ಯಕರ್ತನ ಕೂಡ ಇದರಲ್ಲಿ ದುಡಿದಿದ್ದಾನೆ. ಮತ್ತು ಎಲ್ಲ ಜಾತ್ಯತೀತವಾದಂಥ ಈಗ ನಮ್ಮ ಜನ ಕಂಪ್ಲೀಟ್, ನಾನು ಹೋಗದೇ ಇದ್ರೂ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಮನವಿ ಮಾಡಿಕೊಂಡಿದ್ದೆ. ನಾನು ಬರ್ತಾ ಇಲ್ಲ, ನೀವು ಇದನ್ನು ಕಾಂಗ್ರೆಸ್ಗೆ ಓಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ. ಇಲ್ಲದ್ರೆ ಶಿಗ್ಗಾವಿಯಲ್ಲಿ ಅಷ್ಟು ದೊಡ್ಡ ಲೀಡ್ ಬರ್ತಿರಲಿಲ್ಲ. ಶಿಗ್ಗಾವಿಯಲ್ಲಿ ಲಿಂಗಾಯತರು ಬೊಮ್ಮಾಯಿ ವಿರುದ್ಧವಾಗಿ ಮತ ಕೊಟ್ಟವ್ರೆ, 5 ಮತಗಳು ಬಂದಿದ್ದಾವೆ. ಸೊ ಹಾಗಾಗಿ ಬೊಮ್ಮಾಯಿಗೆ ಬಿ ಜೆ ಪಿಲಿದ್ದಾಗಲೂ ಕೂಡ ಮುಸ್ಲಿಮ್ಸು ಓಟ್ ಕೊಟ್ಟು 30,000ದಿಂದ ಗೆಲ್ಲಿಸಿದ್ರು ಅವಾಗ. ಈಗ ಮುಸ್ಲಿಮ್ಸ್ ಯಾಕೆ ಕೈ ಬಿಟ್ಟರು? ನೀವು ಯಾವಾಗ ಯತ್ನಾಳಿಗೆ ಕರ್ಕೊಂಡು ಹೋದ್ರಲ್ಲಿ ಒಳ್ಳೆ ಕಾಲ್ಗುಣ ಅವ್ರದ್ದು, ಅವ್ರು ಹೋದ ತಕ್ಷಣಕ್ಕೆ ರಿಸಲ್ಟ್ ಬಂತು. ಈಗಲಾದರೂ ಬಸಣ್ಣ ನಿಮ್ಮಪ್ಪನ ಸಮಾಧಿ ಮುಂದೆ ಕೂತ್ಕೊಂಡು ಮುಂದೆ ಒಳ್ಳೆ ತೀರ್ಮಾನ ತಗೊಂಡು ಸರಿಯಾದ ದಾರಿಗೆ ನೀವು ಬಂದರೆ ನಿಮಗೂ ಒಳ್ಳೆಯದಾಗತ್ತೆ. ಕಾಂಗ್ರೆಸ್ಸಿಗೆ ಬರಬೇಕು ಬಸಣ್ಣ? ಯಾರು ಬಸಣ್ಣ? ಅಲ್ಲ, ಬಸಣ್ಣ ಕಾಂಗ್ರೆಸ್ಸಿಗೆ ಯಾಕೆ ಬರ್ಬೇಕು? ಬೇರೆ ಬೇಕಾದಷ್ಟು ಬಜಾರ್ ಇಲ್ವನ್ರಿ? ಹಾಂ, ಥರ್ಡ್ 3ನೇ ಶಕ್ತಿ ಕಟ್ಟಣ ಬಾ ಅಂತೀವಿ. ಜೈ ತರಬಾಳ ಮರಳಿ ಸಿದ್ಧಾಂತ ಹರ ಹರ ಮಹಾದೇವ ಅಂತ ಹೊರಡೋದು. ಏನದು ನಮ್ದೇನು ವಿರಕ್ತ ಮಾಡೋದವ್ರು ಇದ್ದಂಗೆ, ಕಂತಿ ಭಿಕ್ಷೆ ಕಂತಿ ಓಟು. ಅದನ್ನು ಈಗ ಗೋಪಿ ಬಹುಜನ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಗೋಪಿಯವರ ಅಧ್ಯಕ್ಷತೆಯಲ್ಲಿ ನಾರಾಯಣಗೌಡ ಅವರೆಲ್ಲರೂ ಸೇರಿ ಒಂದು ಸಮಿತಿ ಮಾಡಿದ್ದೀವಿ. ಅದೊಂದು 15 ದಿವಸದಲ್ಲಿ ರಿಪೋರ್ಟ್ ಕೊಡುತ್ತೆ. ಅದು ರೂಪರೇಷೆ ಆಗಿರಬೇಕು, ಸಿದ್ಧಾಂತ ಏನಿರಬೇಕು. ಕರ್ನಾಟಕ ಕನ್ನಡ ನಾಡು. ಬಿಜೆಪಿ JDS ಅಂತ ಬಲಿಷ್ಠ ಪಾರ್ಟಿಗಳ ಮುಂದೆ ಇವೆಲ್ಲ ನಡೀತಾ ಇದೆ. JDS ಈಗ ಮೂಲೆ ಗುಂಪಾಗ್ಬಿಟ್ಟಿದೆ. ದೇವೇಗೌಡರು ಈಗ ಪಾಪ ಅಸಹಾಯಕರಾಗಿದ್ದಾರೆ. ಅಲ್ಲ, ಅಸಹಾಯಕರಾಗಿದ್ದರೆ ಅವ್ರು ಎಳ್ಕೊಂಡು ಹೋಗಿರೋ ರಥ ಯಾವ್ದ್ರಿ? ಗೊಡ್ಡೆಮ್ಮೆ ಕರ್ಕೊಂಡೋಗಿ ನೀವು ಬಸ್ರಿ ಮಾಡೋಂದ್ರೆ ಹೆಂಗಾಕತ್ತೆ? ಇವೆಲ್ಲ ಇನ್ನೂ ಯೌವನದಲ್ಲಿರ್ತಕ್ಕಂಥವು ಇವು. ತಳ ಈಗ ನಮಗೆ ನೋಡಿ ಮುಖ ನೋಡಿ ಸೋಲೋ ಮುಖ ಕಾಣುತ್ತಾ? ಎಲ್ಲೋದ್ರೂ ಬೊಂಬಡ ಬಡಿದ್ರು 5,000 ಜನ ಸೇರ್ತಾರೆ. ನಮ್ಮ ಮೇಲೆ ಯಾವ ಅಪಾದನೆ ಇಲ್ಲ. ಅಲ್ಲಲ್ಲ, ಯಾವ ಅಪಾದನೆ ಇಲ್ಲ ನಮ್ಮ ಮೇಲೆ. ಶುದ್ಧವಾಗಿದ್ದೀವಿ. ಕೋಟಹಳ್ಳಿ ಚಂದ್ರಶೇಖರ್, ನಾರಾಯಣಗೌಡರು, ಎಸ್ ರೈತ ಸಂಘ ಇವತ್ತು ಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳುತ್ತೆ. ನೀವು ಮಾಡಿ ಅಂತ ಅವರನ್ನೆಲ್ಲ ಸೇರಿಸಿ ಒಂದು ಶಕ್ತಿ ಮಾಡೋಕ್ಕೆ ಸಾಧ್ಯವೇ? ಎಸ್, ಸಾಧ್ಯ ಆಗುತ್ತೆ ಸರ್. ಇವಾಗ ಬಸವಣ್ಣವ್ರ ತತ್ವವನ್ನು ಅಷ್ಟೆಲ್ಲ ಹೇಳ್ತೀರಿ, ವಕ್ ಮೇಲೆ ಅಷ್ಟೇ ಯಾಕೆ ನೀವು ಆಸಕ್ತಿ ಜಾಸ್ತಿ? ಎಲ್ಲೈತ್ರಿ ವಕ್ ಮೇಲೆ ಆಸಕ್ತಿ? ಇವಾಗ 3 ಶತಮಾನಗಳಿಂದ ಅವರು ಉಳುಮೆ ಮಾಡ್ಕೊಂಡು ಬಂದಿರುವಂಥ ಭೂಮಿ ವಕ್ ಅಂತ ಸೇರಿಸಿ ರೈತರಿಗೆ ನೀವು ಲೇಟಾಗಿ ಬಂದ್ರಿ ಅಂದಂಗೆ ಕಾಣತ್ತೆ. ನೀವು ಲೇಟಾಗಿ ಬಂದ್ರಿ. ಇದ್ರ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೇನೆ ಆಗಲೇ. ಅದನ್ನು ನೀವು ನೋಡಿ, ನೀವಂತ ತಿಳ್ಕೊಳ್ಳಿ. ಭೂ ಸುಧಾರಣೆ ತಂದವ್ರು ಯಾರು ಗೊತ್ತಾ? 1400 ವರ್ಷದ ಹಿಂದೆ ಚರಿತ್ರೆ ತೆಗೆದು ಓದಿ. ಉಮರ್ ಫಾರೂಕ್ರವರು ರಾಜರಾಗಿದ್ದರು, ಅವರು ತಂದರು. ಒಣಗಿದ ಭೂಮಿಯಲ್ಲಿ ಪಚ್ಚೆ ಪೈರು ಯಾರು ಬೆಳೀತಾನೋ ಅವನೇ ಆ ಭೂಮಿಯ ಮಾಲೀಕ. 1400 ವರ್ಷದ ಬಂದಿದ್ದು ಹೇಳ್ದೆ. ಈ ಮುಂಡೆ ಈಗ ಒಗ್ಬೋರ್ಡ್ ನೋಟಿಸ್ ಯಾಕೆ ಕೊಡ್ತವೆ? ಇದಕ್ಕೆ ಹಿಂಗೆ ಕೊಡೋದು, ಹಿಂಗೆ ತೆಕ್ಕೊಳ್ಳೋದು. ಇದರಲ್ಲಿ ಎಡವಟ್ಟು ಮಾಡ್ಕೊಂಡ್ರು ಅವರು. ಈಗಲೂ ಹೇಳ್ತೀನಿ, ಯಾರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿ ಯಾರ ಕೈಲೂ ಕಿತ್ಕೊಳ್ಳೋಕ್ಕಾಗಲ್ಲ. ನಂಬರ್ 1. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಉಡುಪಿ ಮಠದ ಜಮೀನು ಹೈಕೋರ್ಟ್ ಹೇಳಿದ್ಬಿಡ್ತು, ರೈತರ ಹೆಸರಿಗೆ ಪಾಣಿ ಇದ್ದರೂ ಈ ಜಮೀನು ಮಠಕ್ಕೆ ಹೋಗ್ಬೇಕು ಅಂತ. ನೀವೇನು ಹೇಳ್ತೀರಿ ಇದಕ್ಕೆ? ಪ್ರತಾಪ್ ಸಿಂಹ ಏನು ಹೇಳ್ತಾರೆ? ಅದ್ರ ಸುದ್ದಿಗೆ ಹೋಗ್ತಾ ಇಲ್ಲ. ಇದು ಒಂದು ಕ್ವಶನಲ್ಲಿದೆ.
ಈಗ ನಾನು ಅದನ್ನು ಹೇಳೋಕ್ಕೆ ಹೋದರೆ ಇಬ್ರಾಹಿಂ ಸಾಹೇಬರು ಮಠದ ಜಮೀನು ಕೊಟ್ಬಿಡು ಅಂತ ಹೇಳಿದ್ರು, ಅದು ಒಂದು ನ್ಯೂಸ್ ಮಾಡಿ ಸೃಷ್ಟಿಗೆ ಹಾಕೋದು. ನೀವು ಹೇಳಿದ್ರಲ್ಲ, ಅರೆ ಅದೋನೇ ನವಾಬರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಬೇಕು ಅಂತ ಜಾಗ ಕೊಟ್ಟರು. ಪ್ರತಾಪ್ ಸಿಂಹ ಕೇಳ್ತಾನೆ ಅವ್ರ ಅಪ್ಪನ ಕೊಟ್ರೇನೋ ಅಂತ. ಇಲ್ಲಿ ಯಾರದ್ದು ಅಪ್ಪನ ಜಾಗ ಅಲ್ಲ, ಜಾಗ ದೇವ್ರದ್ದೇ. ಈಗ ಪ್ರತಾಪ್ ಸಿಂಹ ಅವನ ಮನೇಲಿದ್ದಾನೆ, ಅವ್ರ ಅಪ್ಪನ ಮನೇನ ಅವ್ನು ಕೊಂಡ್ಕೊಂಡಿದ್ದ ಮನೆ. ಆ ಮನೆ ನೀವೇನಾದರೂ ಕೊಟ್ಟಿದ್ದೀರಾ? ನನ್ನ ಆಸ್ತಿಯನ್ನು ದೇವ್ರ ಹೆಸ್ರಿಗೆ ನಾನು ಕೊಟ್ಟರೆ ಅದು ದಾನ. ಆವಾಗ ಅದನ್ನೇ ಅವ್ರ ರಾಜರು ಅವ್ರ ಜಮೀನಿತ್ತು ಕೊಟ್ಟರು, ಅವ್ರು ಅದ್ರ ಮಾಲೀಕರಿದ್ದರು. ಸೊ ಅದಕ್ಕೆ ನೀವು ಅವ್ರ ಅಪ್ಪಂದು ಕೊಟ್ರ ಇವ್ರು 20 ಅದಕ್ಕೆ ನಾಲಿಗೆ ತನ್ನ ಕುಲ ಹೇಳುತ್ತೆ ಅಂತಾರೆ. ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಚಾಚಿಕೊಂಡಿರುವಂಥ ನಾಲಿಗೆ, ಪುರಂದರದಾಸರು ಹೇಳಿದ್ದಾರೆ.